ಈಗ ಏನ್ ಮಾಡ್ತೀಯ ಗದೆ ಇಲ್ಲದೆ? ಎಲ್ಲಿ ಹೋದ ಪರಮಾವತಾರಿ? ಹಿರಣ್ಯಕಶಿಪು, ಇದು ನಿನ್ನ ಭ್ರಮೆ. ಬಲ ಶಸ್ತ್ರದಲ್ಲ, ಬದ್ಲಿಗೆ ಶಸ್ತ್ರ ಬಳಸೋನಲ್ಲಿರುತ್ತೆ. ಮತ್ಯಾವಾಗ ಒಬ್ಬ ರಾಕ್ಷಸ ನನ್ ಗದೆನ ಎಸಿತಾನೋ ಆಗ ನಾನು ಅವನ್ನ ಜೀವಂತವಾಗಿ ಉಳಿಸೋದಿಲ್ಲ. ಇದೇನು ಹಿರಣ್ಯಕಶಿಪುವಿನ ಕಾರಣ ನಾನು ವೃಂದಾವನಕ್ಕೆ ತಲುಪೋದು ತಡ ಆಯ್ತು. ಹಿರಣ್ಯಾಕ್ಷ ಪೂರ್ತಿ ವೃಂದಾವನ ಎತ್ಕೊಂಡು ಪಾತಾಳ ಲೋಕಕ್ಕೆ ಹೋಗ್ತಿದ್ದಾನೆ. ನಾನು ಇವನ್ನ ತಡಿಬೇಕು. ಹಿರಣ್ಯಾಕ್ಷ, ಬಿಟ್ಬಿಡು ವೃಂದಾವನ ವಾಸಿಗಳನ್ನ. ಓ ಪರಮ ಅವತಾರಿ ಶ್ರೀಕೃಷ್ಣ, ಈಗ ನಾನಿವ್ರನ್ನ ಬಿಟ್ಟುಬಿಟ್ರೆ ನೀನು ವರಾಹ ಅವತಾರನ ಹೇಗೆ ಧಾರಣೆ ಮಾಡ್ತೀಯ? ಅಷ್ಟೇ ಅಲ್ಲ, ನೀನು ವರಾಹ ಅವತಾರನ ಧಾರಣೆ ಮಾಡದೆ ಹೋದ್ರೆ ನಾನ್ ನಿನ್ನ ಅಂತ್ಯನ ಹೇಗೆ ಮಾಡ್ಲಿ? ಇದು ಒಂದೇ ದಾರಿ ಇದೆ. ನಾನೀಗ ಕೃಷ್ಣನ್ಗೆ ಸಹಾಯ ಮಾಡ್ಬೇಕು. ಈ ವರಾಹ ಅವತಾರ, ನೀವು ನಂದೇ ಒಂದ್ ರೂಪ. ನೀವು ನನ್ನಿಂದಲೇ ರೂಪ ಪಡೆದು ಒಂದ್ ಬಾರಿ ಹಿರಣ್ಯಾಕ್ಷನ ವಧೆ ಮಾಡಿದ್ರಿ. ಈಗ ಅದೇ ಸಮಯ ಮತ್ತೆ ಬಂದಿರೋದು. ಈಗ ವೃಂದಾವನವಾಸಿಗಳ ರಕ್ಷಣೆಗಾಗಿ ಮತ್ತೆ ನಾನು ವರಾಹ ಅವತಾರ ಧಾರಣೆ ಮಾಡಲೇಬೇಕು. ಗುರುದೇವ, ಈ ಅಸುರ ಇಡೀ ವೃಂದಾವನನೇ ಕೆಸರಿನಲ್ಲಿ ತಳ್ತಿದ್ದಾನೆ. ಹೇ ಪ್ರಭು, ಇನ್ನು ತಡ ಮಾಡಬೇಡಿರಿ. ನಿಮ್ಮ ಭಕ್ತರ ರಕ್ಷಣೆ ಮಾಡಿ. ನಿಮ್ಯಾರ್ದು ರಕ್ಷಣೆ ಆಗಲ್ಲ, ಯಾರು ಬಂದು ರಕ್ಷಿಸೋದಿಲ್ಲ. ಇನ್ನು ಕೇವಲ ಅಂತ್ಯ ಅಷ್ಟೇ ನಿಮ್ಮೆಲ್ರದು. ಗುರುದೇವ, ಈಗ ಈ ಮಹಾ ಸಂಕಟದಿಂದ ನಾವು ಹೇಗ್ ಪಾರಾಗೋದು? ನಂದರಾಣಿ, ಈಗ ಕೇವಲ ಭಗವಂತ ವರಾಹರೇ ನಮ್ಮ ರಕ್ಷೆ ಮಾಡಬಹುದು. ನಾವು ಅವರ ಸ್ತುತಿ ಮಾಡಬೇಕು, ಅವರ ಆವಾಹನೆ ಮಾಡಬೇಕು, ಅವರನ್ನು ಕರೆಯಬೇಕು. ನಾರಾಯಣ ನಾರಾಯಣ. ಪ್ರಭು, ಯುಗಗಳ ನಂತರ ಇಂದು ನನ್ನ ಪ್ರಭುವು ವರಾಹಾವತಾರ ಧಾರಣೆ ಮಾಡಿದ್ದಾನೆ, ಮತ್ತೆ ಸಾಧಿಸಿ ತೋರಿಸಿದ್ದಾನೆ. ಈ ಅಧರ್ಮದ ನಾಶ ಮಾಡಲು ಯಾವ ರೂಪದ ಅವಶ್ಯಕತೆ ಇದೆಯೋ ಆ ರೂಪದಲ್ಲಿ ಪರಮಾವತಾರಿ ಶ್ರೀಕೃಷ್ಣ ಈ ಜಗತ್ತಿನ ರಕ್ಷಣೆ ಮಾಡುವನು. ನಾರಾಯಣ ನಾರಾಯಣ. ಪ್ರಭು, ಮನದಿಂದ ನೋಡಿದರೆ ಮಹಿಮೆ ಇದು, ಕಣ್ಣಿಂದ ನೋಡಿದರೆ ಲೀಲೆ ಇದು. ನಾರಾಯಣ ನಾರಾಯಣ. ವರಾಹಾವತಾರ. ನಿನ್ನ ಪ್ರತೀಕ್ಷಣೆ ಮಾಡ್ತಾ ಇದ್ದೆ ನಾನು ವರಾಹ. ನನ್ನ ಯುಗಗಳ ಪ್ರತೀಕಾರ ಪೂರ್ಣವಾಗಲಿದೆ.
ಹಿಂದಿನ ಬಾರಿ ನೀನು ನನ್ನ ಅಂತ್ಯ ಮಾಡಿದ್ದೆ ವರಾಹ, ಆದ್ರೆ ಈ ಬಾರಿ ನಾನು ಮಾಡ್ತೀನಿ. ಬಾ ವರಾಹ. ವರಾಹ, ಈಗ ನಿನ್ನ ಅಂತಿಮ ಸಮಯ ಬಂದಾಯ್ತು. ಎಲ್ಲಿ ಹೋದ ಅವನು? ಜೀವಂತ ಉಳಿಸಲ್ಲ ಅವನನ್ನು. ಹೇ ಪ್ರಭು, ನೀವು ಭಕ್ತವತ್ಸಲರು, ನಮ್ಮ ರಕ್ಷಣೆ ಮಾಡಿ, ಪಾರು ಮಾಡಿ ನಮ್ಮನ್ನು ಈ ಪಾಪಮಯ ಪಾತಾಳದಿಂದ. ಹಿರಣ್ಯಾಕ್ಷ ಎಲ್ಲಿ ಹೋದ? ಭಗವಂತ ವರಾಹರು ಹಿರಣ್ಯಾಕ್ಷನ ಅಂತ್ಯ ಮಾಡಿದ್ದಾರೆ. ವೃಂದಾವನ ಇನ್ನು ಹಿರಣ್ಯಾಕ್ಷನ ಹುಚ್ಚು ಕುಚೇಷ್ಟಗಳಿಂದ ಸುರಕ್ಷಿತವಾಯಿತು. ಹೇಳಿ ಭಗವಂತ ವರಾಹನಿಗೆ, ಹೇಳಿ ಭಗವಂತ ವರಾಹನಿಗೆ, ಹೇಳಿ ಭಗವಂತ ವರಾಹನಿಗೆ. ಮಹಾರಾಜ, ಮಹಾರಾಜ, ಎಲ್ಲಿ ಹೋಗ್ತಾ ಇದ್ದೀರಾ? ಮಹಾರಾಜ, 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 ಇದು ಶೋಕ ಆಚರಿಸೋ ಸಮಯ ಮಹಾರಾಜ. ಯಾರ ಶೋಕ? ನೀವು ಇಲ್ಲಿ ಕಲ್ಲಿನ ಜೊತೆ ಹೋರಾಡ್ತಾ ಇದ್ರಿ, ಮತ್ತಲ್ಲಿ ಇನ್ನೊಂದ್ಸಲ ಆ ವರಹ ನಿಮ್ಮ ತಮ್ಮ ಹಿರಣ್ಯಾಕ್ಷನ ಅಂತ್ಯ ಮಾಡಿದ್ದಾನೆ. ಭದ್ರಾಕ್ಷ, ಇದು ಹೇಗೆ ಸಾಧ್ಯ? ನಾನು ಸ್ವತಃ ವಿವಶ ಮಾಡಿದ್ದೆ ಅವನಿಗೆ ವರಹ ಅವತಾರ ಧಾರಣೆ ಮಾಡೋದಕ್ಕೆ. ಆತ ನನ್ನ ಸೋದರ ಹಿರಣ್ಯಾಕ್ಷನನ್ನ ಕೊಲ್ಲೋದಕ್ಕೆ ಹೇಗೆ ಸಾಧ್ಯ? ಮಹಾರಾಜ, ನನಗೇನು ಅನ್ಸುತ್ತೆ, ನಾವ್ ಏನ್ ಯೋಚಿಸಿದ್ವೋ ಹಾಗೆ ಆ ವಂಚಕ ವಿಷ್ಣುನೂ ಯೋಚಿಸಿದಾನೆ. ಅದಕ್ಕೆ ನಾವು ನಮ್ಮ ಯೋಜನೆಲೂ ಕೂಡ ಸ್ವತಃ ಸತ್ತೋಗೋದು. ಇನ್ನು ಯಾವ ಯೋಜನೆನೂ ಮಾಡೋದಿಲ್ಲ. ನೇರ ಆ ಪರಮಾವತಾರಿ ಶ್ರೀಕೃಷ್ಣನ ವಧೆ ಮಾಡುವೆ. ಇದ್ನೂ ಆ ವಂಚಕ ಯೋಚಿಸಿದ್ರೆ ಮಹಾರಾಜ, ನಿಮ್ಮ ಧಾಮದಲ್ಲೇ ಆ ವಂಚಕ ಇನ್ನಷ್ಟು ಶಕ್ತಿಶಾಲಿ ಆಗೋದು. ಅದಕ್ಕೆ ನಿಮ್ಮ ತಮ್ಮ ಅಷ್ಟೊಂದು ಶಕ್ತಿಶಾಲಿ ನಿಮ್ಮ ತಮ್ಮನ್ನೇ ಸಾಯಿಸಿರೋದು ಅವನು ನಿಮ್ಮ ಜಾಗದಲ್ಲೇ. ಮಹಾರಾಜ, ಈಗ ನೀವು ಒಬ್ರೇ ಉಳಿದಿರೋದು. ಅದಕ್ಕೆ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡಬೇಕು.
ಒಂದು ವೇಳೆ ಶಕ್ತಿಯಿಂದ ಅವನನ್ನ ಎದುರಿಸೋಕೆ ಆಗದಿದ್ರೆ ಎಂತ ಕಾರಣ ಹುಡುಕ್ತೀನಂದ್ರೆ ಸ್ವತಃ ಅವನೇ ಶಕ್ತಿಹೀನ ಆಗ್ತಾನೆ ಮತ್ತು ನಾನು ಅವನನ್ನ ಸಾಯಿಸ್ತೀನಿ. ಈ ವಿಷಯ ಇಲ್ಲಿ ವೃಂದಾವನದಲ್ಲಿ ನಿಂತ್ಕೊಂಡು ಯೋಚಿಸೋದ್ರ ಬದಲಾಗಿ ಮಥುರೆಗೆ ಹೋಗೋಣ. ಕಂಸಧಾಮ ಅಲ್ಲಿ ತಲುಪಿದ್ಮೇಲೆ ಯೋಚಿಸೋಣ ನಾವು ಹೇಗೆ ಆ ವಂಚಕನ ಸ್ಥಿತಿನ ಮೊಸರು ಮಾಡೋದು ಅಂತ. ಹೇ ವರಾಹ ಭಗವಂತ, ಒಂದು ಬಾರಿ ಪುನಃ ನೀವು ನಮ್ಮನ್ನು ರಕ್ಷಿಸಿದಿರಿ. ಒಂದು ಬಾರಿ ಪುನಃ ನೀವು ಹಿರಣ್ಯಾಕ್ಷನ ಕೊಂದಿದ್ದೀರಿ. ನಾವೆಲ್ಲರೂ ನಿಮಗೆ ಕೃತಜ್ಞರು. ನಿಮಗೆ ಕೋಟಿ ಕೋಟಿ ಪ್ರಣಾಮ. ಆದ್ರೆ ಅತ್ತೆ ಆಗೋಲ್ಲ. ಎಲ್ಲಿದ್ದಾನೆ ಅವನು? ನಮ್ಮನ್ನ ರಕ್ಷಣೆ ಮಾಡೋದಿಕ್ಕೆ ಉಪಾಯ ಹುಡ್ಕೋಕ್ ಹೋಗಿದ್ದ. ಹಾ ಕಂದ, ಕೃಷ್ಣ, ಗೊಲ್ಲ, ರಾಧಿ ರಾಧಿ ನಾನಿಲ್ಲೇ ಇದ್ದೆ. ನಾನ್ ತಾನೇ ರಕ್ಷಿಸಿದ್ದು ಪೂರ್ತಿ ವೃಂದಾವನನ. ಕೃಷ್ಣ, ನಿನಗೇನ್ ಹೇಳ್ತಿರೋದು? ನಮ್ಮೆಲ್ಲರ ರಕ್ಷಣೆನಾ ವರಹ ಭಗವಂತನೇ ಮಾಡಿದ್ದು. ರಾಧಿ, ಆದ್ರೆ ವರಹ ಭಗವಂತನ ಕಳ್ಸಿದ್ಯಾರು? ನೀನಾ? ಮತ್ತಿನ್ಯಾರು ಹೇಳು? ನಾನಾಗಿಂದ ವರಹ ಭಗವಂತನ ಹಿಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ನಪ್ಪ, ನಿಮ್ಮೆಲ್ಲರ ರಕ್ಷಣೆ ಮಾಡೋದಿಕ್ಕೆ. ಮತ್ತೆ ಅವರು ನನ್ ಮತ್ತು ಕೇಳಿಸ್ಕೊಂಡ್ರು. ನಾನು ಒಪ್ಪೋದಿಲ್ಲ. ನನ್ಗೇನೋ ಅನ್ನಿಸ್ತಿದೆ, ನಿನ್ಗೆ ಆ ರಾಕ್ಷಸನ್ ನೋಡಿ ಹೆದರಿಕೆ ಆಗಿದೆ. ಅದಕ್ಕೇನೆ ಇಲ್ಲಿ ಬಚ್ಚಿಕೊಂಡಿರೋದು. ಇಲ್ಲ ಇಲ್ಲ ರಾಧಿ, ಎಲ್ರಿಗೂ ಅವ್ರವ್ರದೇ ದೃಷ್ಟಿ ಇದೆ. ಒಪ್ಪಿದ್ರೆ ದೇವ್ರು, ಇಲ್ದಿದ್ರೆ ಕಲ್ಲಷ್ಟೇ. ಇವರಿಬ್ರು ಮಾತು ಎಷ್ಟು ಚಂದ ಅಂದ್ರೆ ಯಾರಾದ್ರೂ ಕೇಳ್ತಿದ್ರೆ ಎಲ್ಲಾನು ಮರ್ತು ಬರೀ ಕೇಳ್ತಾನೆ ಇರ್ತಾರೆ. ನಿಜ ಹೇಳಿದ್ರಿ ಯಶೋದೆ ಅತ್ಗೆ. ಇವರಿಬ್ಬರು ಮಾತು ಹೇಗಿರುತ್ತೆ ಅಂದ್ರೆ ಈ ಜಗತ್ತನ್ನ ಇವರೇ ನೋಡ್ಕೊಳ್ತಿರೋ ಹಾಗಿರುತ್ತೆ. ಪ್ರಭು, ನಿಮ್ಮ ಲೀಲೆಗೆ ಪಾರವೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವನ್ನೂ ನೀವೇ ಮಾಡುವುದು, ಆದರೆ ಯಾರಿಗೂ ತಿಳಿಯಬಿಡುವುದಿಲ್ಲ. ಇಂದು ವರಾಹದ ರೂಪಧಾರಣೆ ಮಾಡಿ ನೀವು ವೃಂದಾವನ ವಾಸಿಗಳನ್ನು ರಕ್ಷಿಸಿದಿರಿ. ನೀವು ಧನ್ಯರು ಪ್ರಭು. ಆದರೂ ಅಪಾಯ ಈವರೆಗೂ ಪೂರ್ಣವಾಗಿ ಮುಗಿದಿಲ್ಲ. ಏಕೆಂದರೆ ಈಗಲೂ ಅತ್ಯಂತ ದೊಡ್ಡ ಸಂಕಟ, ಹಿರಣ್ಯಕಶಿಪು ಜೀವಂತವಿದ್ದಾನೆ. ಪ್ರಭು, ಧನ್ಯರು ನಾವೆಲ್ಲ ದೇವಿ ದೇವತೆ. ನಮಗೆ ಸಾಕ್ಷಾತ್ ಸುಖಪ್ರಧಾನ, ಮೋಕ್ಷದಾತ, ಪರಮ ಪಾವನನ ಜೊತೆ ಇರುವ ಸುಖ ಪ್ರಾಪ್ತವಾಗಿದೆ. ಹಾ ಪ್ರಭು, ಧನ್ಯಳಾದೆ ನಾನು. ನೀವು ನನ್ನನ್ನು ಅನ್ನದ ರೂಪದಲ್ಲಿ ಸ್ವೀಕರಿಸಿದ್ದೀರಿ. ಮತ್ತು ನನ್ನ ಜೀವನದ ಅಸ್ತಿತ್ವ ಸಫಲವಾಗುವುದು ನೀವು ನನ್ನನ್ನು ಜಲದ ರೂಪದಲ್ಲಿ ಸೇವನೆ ಮಾಡುವುದರಿಂದ.
ನನ್ನ ಕರೀತಿದ್ದಾನೆ. ಖಂಡಿತ ಏನೋ ವಿಷಯ ಇದೆ, ನಾನು ಹೋಗ್ಬೇಕು. ಹಗಲಲ್ಲ, ರಾತ್ರಿಯಲ್ಲ, ಅಸ್ತ್ರವಲ್ಲ, ಶಸ್ತ್ರವಲ್ಲ, ಭೂಮಿಯಲ್ಲ, ಆಕಾಶದಲ್ಲ, ಪಶುವಿನಿಂದ, ಮನುಷ್ಯನಿಂದ, ದೇವತೆಗಳಿಂದ, ದಾನವನಿಂದ ಯಾರಿಂದಲೂ ಸಾವಿಲ್ಲ ನನಗೆ. ಅಂತ್ಯವಾದ್ದು ವಿಷ್ಣುವಿನ ಮೋಸದಿಂದ. ಈಗ ವಂಚಕ ಮೋಸ ಮಾಡೋದಕ್ಕೆ ಬಿಡೋದಿಲ್ಲ. ನನ್ನ ಕೈಯಿಂದ ಸಾಯ್ತಾನವನು. ಮಹಾರಾಜ, ನನಗಂತೂ ಯಾವ ದಾರಿನೂ ಕಾಣಿಸ್ತಾನೆ ಇಲ್ಲ. ಅದು ಅಲ್ದೆ ಮನ್ಸಲ್ಲಿ ಮಂಡಿಗೆ ತಿಂದ್ರೆ ಏನು ಕೆಟ್ಟದಾಗಲ್ಲ. ಯಾವುದು ದಾರಿ ಇರಲೇಬೇಕು. ನಾನು ನಿನಗೆ ಮಾರ್ಗ ತಿಳಿಸುತ್ತೇನೆ ಹಿರಣ್ಯಕಶಿಪು. ಅಯ್ಯೋ ಭಗವಂತ ಕಂಸ, ನನ್ನ ಪ್ರಿಯ ಭಗವಂತ ಕಂಸರು, ಅಯ್ಯೋ ಎಷ್ಟೊಂದ್ ದಿನ ಆದ್ಮೇಲೆ ಕೇಳೋದಕ್ ಸಿಕ್ಕಿದೆ ಈ ಪರಮ ಪ್ರಿಯ ಮಧುರ ವಾಣಿ. ನನಗೆ ಖುಷಿ ಆಗೋಯ್ತು. ವರದಾನ ಸಿಕ್ಕಿತ್ತು ನನಗೆ ಬ್ರಹ್ಮನಿಂದ. ಒಬ್ಬ ಪುತ್ರ ರೂಪದಲ್ಲಿ ವಿಷ್ಣುವಿನ ಭಕ್ತನೂ ಇದ್ದ. ಆದರೂ ನನ್ನ ಅಂತ್ಯವಾಯಿತು. ಅವನನ್ನ ಕೊಲ್ಲೋಕ್ಕಾಗ್ಲಿಲ್ಲ. ಇನ್ನು ಯಾವ ಮಾರ್ಗ ಉಳಿದಿದೆ? ಬ್ರಹ್ಮನ ವರದಾನ ಹೋದ್ರೇನು, ಆದರೆ ಅವನ ಪರಮ ಪ್ರಿಯ ಭಕ್ತ ಈಗಲೂ ನಮ್ಮ ಬಳಿ ಇದ್ದಾನೆ. ಮತ್ತು ಎಲ್ಲಿ ಅವನ ಪ್ರಿಯ ಭಕ್ತರೋ ಅಲ್ಲಿಗೆ ಆ ವಂಚಕ ಸಾಯುವುದಕ್ಕೆ ಸ್ವತಃ ಹೊರಟು ಬರುತ್ತಾನೆ. ಭಕ್ತ, ನನಗೆ ಅರ್ಥ ಆಯ್ತು ಭಗವಂತ, ನನಗೆ ಅರ್ಥ ಆಯ್ತು. ಯಾರದು ಕೃಷ್ಣನ ಪ್ರಿಯ ಭಕ್ತ? ಶಂಕರ, ಈಗ ನೀನ್ ಮಾಡ್ತೀಯ ಕಂಸನ ಅಂತ್ಯನ? ನೀನೀಗ ಹೇಳಿದ್ದು ನಿಜನೇ ಶಂಕರ. ಕಂಸ ಸಾಕಾಗುವಷ್ಟು ರಾಕ್ಷಸರನ್ನ ಕಳ್ಸಾಗಿದೆ. ಶಂಕರ, ನನ್ಗೆ ಗೊತ್ತಿದೆ, ಇದನ್ನ ನೀನು ಕಂಸನ ಅಂತ್ಯಕ್ಕೋಸ್ಕರ ಅಲ್ಲ, ಬದಲಿಗೆ ನಿನ್ನ ಉತ್ತರಕ್ಕೋಸ್ಕರ ಹೇಳ್ತಿರೋದು. ಮತ್ತೆ ಈಗ ಎರಡರದ್ದು ಸಮಯ ಬಂದಿಲ್ಲ. ಕಂಸನ ಅಂತ್ಯದ್ದು ಅಲ್ಲ, ನಿನ್ನ ಉದ್ಧಾರಕ್ಕೂ ಅಲ್ಲ. ಅದಕ್ಕಾಗಿ ಇನ್ಮೇಲೆ ನನ್ನನ್ನ ಕರೀತಿರ್ಬೇಡ. ನಾನು ವಿಶ್ರಾಂತಿ ಮಾಡಕ್ ಹೋಗ್ತಿದ್ದೀನಿ. ಶಂಕರ, ನಾನು ಹೇಳಿದ್ನಲ್ಲ, ನಾನೇನು ಕೇಳೋದಿಲ್ಲ ಕಂಸನ ವಿಷಯದಲ್ಲಿ. ಮತ್ತೇನಾದ್ರೂ ಈಗ ನೀನು ನನ್ನ ಕೂಗಿದ್ರೆ ನಾನಲ್ಲ, ಬದಲಿಗೆ ನನ್ನ ಅಣ್ಣ ಬರ್ತಾನೆ ನಿನ್ನನ್ನ ಮಾತಾಡ್ಸೋದಿಕ್ಕೆ. ಮತ್ತೆ ಕರಿಬೇಡ. ನಾನು ಹೋಗ್ತಿದ್ದೀನಿ ವಿಶ್ರಾಂತಿ ಮಾಡೋಕೆ. ಯಾರದು ಆ ವಿಷ್ಣುವಿನ ಭಕ್ತ? ಯಾರು ಕರೀತಾರೆ ಆ ವಿಷ್ಣುವಿನ ಈ ಅವತಾರನ ಈ ಮೃತ್ಯುಧಾಮಕ್ಕೆ? ನಾನು ಈಗ ದೊಡ್ಡ ದೊಡ್ಡ ಮಾತಾಡ್ತಾ ಇರೋದಿಲ್ಲ. ಈಗ ಈ ಪೂರ್ತಿ ಜಗತ್ತಲ್ಲಿ ಭಕ್ತರ ಭಕ್ತ ನಾನು. ಭಗವಂತ ಕಂಸಂಗೆ ಅತ್ಯಂತ ದೊಡ್ಡ ಭಕ್ತ ನಾನು. ಆದ್ರೆ ನನಗಿಂತ ಇನ್ನೂ ದೊಡ್ಡ ಭಕ್ತ ಇದ್ದಾನೆ ಆ ಕೃಷ್ಣಂಗೆ. ಅಯ್ಯೋ, ಅವನ್ ನಮ್ ಕೆಲ್ಸನ ಮಾಡೇ ಮಾಡ್ತಾನೆ. ಒಗಟೆಲ್ಲ ಬೇಡ ಭದ್ರಾಕ್ಷ, ಬೇಗ ಹೇಳು ಯಾರವನು? ಮಹಾರಾಜ, ಹೇಳೋಕೆ ಯೋಗ್ಯ ಏನಿಲ್ಲ, ನೋಡೋಕೆ ಯೋಗ್ಯ ಭಕ್ತ ಅವನು. ನಾನು ಅವನ್ನ ಕರ್ಕೊಂಡ್ ಬರ್ತೀನಿ ಕಂಸಧಾಮಕ್ಕೆ. ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ಶಂಕರ, ಈಗ ನೀನು ಎಷ್ಟೇ ನನ್ನ ಕೂಗಿದ್ರು ನಾನಂತೂ ಬರೋದಿಲ್ಲ. ಈಗ ನೀನು ಹತ್ತು ಕರೆಯೋದೆಲ್ಲ ನಡೆಯಲ್ಲ ನನ್ನ ಹತ್ರ. ನೀನು ಉದ್ಧಾರ ಆಗೋಕಷ್ಟೇ ಪ್ರಯತ್ನ ಮಾಡ್ತಿದ್ದೀಯ ಶಂಕರ. ನಾನಿವತ್ತು ನಿನ್ ಕಡೆ ನೋಡೋದೇ ಇಲ್ಲ. ಕೃಷ್ಣನ ಪ್ರಿಯ ಭಕ್ತ ಶಂಕರ, ಈಗ ನಿನ್ನ ಉದ್ಧಾರನೂ ಆಗ್ಲಿ, ಮತ್ತೆ ನಿನ್ನ ಭಗವಂತ ಕೃಷ್ಣನದೂ ಆಗ್ಲಿ. ಹೋಗಣ್ವಾ? ಅಯ್ಯೋ, ಇಲ್ಲಿ ವೃಂದಾವನದಲ್ಲಿ ಏನಿದ್ಯಪ್ಪ?
ಮಥುರೆಗ್ ನಡಿ, ಕಂಸ ಭಗವಂತನ ಧಾಮಕ್ಕೆ. ಅಯ್ಯೋ, ಏನು ಮಾಡ್ತಾ ಇದ್ಯಾ? ಬಾಯ್ ಮುಚ್ಚು. ಏನಾದ್ರೂ ಆ ಬಲದ ಧಾಮ ಬಲರಾಮ ಕೇಳಿಸ್ಕೊಂಡ್ರೆ ನೀನು ಮಾತ್ರ ಅಲ್ಲ, ನಾನು ಕಿರ್ಚ್ಬೇಕಾಗುತ್ತೆ. ಅಯ್ಯೋ, ಬಾಯಿ ಮುಚ್ಚು ನನ್ ಕರುವೆ, ನಿನ್ ಕೈ ಮುಗಿತೀನಿ, ಬಾಯಿ ಮುಚ್ಚು. ಏನ್ ಮಾಡ್ಲಿ? ಓಹೋ, ಶಂಕರನನ್ನ ಸುಮ್ನೆ ಕರೀತಿದ್ದಿದ್ದಲ್ಲ. ಹಿರಣ್ಯಕಶಿಪು ಒಂದು ಹೊಸ ದಾರಿ ಹುಡುಕಿದನ. ಭಕ್ತನ ಮಾಧ್ಯಮ ಮಾಡ್ಕೊಂಡು ನನ್ನ ಪರಾಜಿತಗೊಳಿಸೋದು. ಆಗ್ಲಿ, ಹೋಗು ಶಂಕರ. ನೀನು ಬಹಳ ದಿನದಿಂದ ಬೇಡ್ಕೊಡ್ತಿದ್ದೆ ಪ್ರಭುವಿನ ರಕ್ಷಣೆ ಮಾಡೋದಿಕ್ಕೆ. ನೀನು ಬಹಳ ದಿನದಿಂದ ಕಾಯ್ತಿದ್ದೆ ಆ ಕಂಸನ ಬಳಿ ಹೋಗ್ಬೇಕಂತ. ಈಗ ನಿನ್ನ ಇಚ್ಛೆ ಪೂರ್ತಿ ಆಯ್ತು. ತಥಾಸ್ತು. ಏನಾಯ್ತು ಭದ್ರಾಕ್ಷ? ಇಷ್ಟು ಖುಷಿಯಾಗಿರುವುದೇಕೆ? ಎಲ್ಲಿದ್ದಾನೆ ಕೃಷ್ಣನ ಆ ಭಕ್ತ? ಅಯ್ಯೋ, ನಿಮ್ಮೆದ್ರು ಕಾಣಿಸ್ತಾ ಇಲ್ವಾ? ಎದುರಿಗೆ ನೀನು ನಿಂತಿರುವೆ. ಓ, ಸ್ವಲ್ಪ ಈ ಕಡೆ ನೋಡಿ. ಈ ಕರುವು ಪರಮಾವತಾರಿ ಶ್ರೀಕೃಷ್ಣನ ಭಕ್ತನೇ. ಆ ತಾತಾತಯ್ಯ ಇದನ್ನ ಕಾಪಾಡೋಕೆ ಏಕೆ ತನ್ನ ಪ್ರಾಣವನ್ನ ಸಂಕಟಕ್ಕೆ ದೂಡ್ತಾನೆ? ಅಯ್ಯೋ ಮಹಾರಾಜ, ಇದು ಮಾಮೂಲಿ ಕರು ಅಲ್ಲ. ಪೂರ್ತಿ ವೃಂದಾವನದಲ್ಲಿ ಕೃಷ್ಣನಿಗೆ ಇದಕ್ಕಿಂತ ದೊಡ್ಡ ಭಕ್ತ ಬೇರೆ ಯಾರು ಇಲ್ಲ. ಹಾಗಾದರೆ ಇದಕ್ಕೆ ಹೇಳು, ಕರೆಯಲ್ಲಿ ತನ್ನ ಭಗವಂತನನ್ನ. ಕರೆಯೋ ನಿನ್ ಭಗವಂತನ. ಓ, ಮತ್ತೆ ಅದೇ ಆಟ. ರಾತ್ರಿ ಅಲ್ವಾ? ರಾತ್ರಿಯಲ್ಲಿ ಇದ್ರ ಭಗವಂತ ಕೃಷ್ಣ ವಿಶ್ರಾಂತಿ ಮಾಡ್ತಾ ಇರ್ತಾನಲ್ವಾ, ಅಂದ್ಮೇಲೆ ಭಗವಂತ ಮಲಗಿದ್ರೆ ಆಗ ಭಕ್ತ ಕರೆಯೋಕೆ ಹೇಗಾಗುತ್ತೆ? ಹೌದು ತಾನೇ? ಮತ್ತೀಗ ಇದು ತನ್ನ ಭಗವಂತನನ್ನ ಕರೀದೇ ಇದ್ರೆ ಇದರ ಶಿರವನ್ನೇನೋ ಕತ್ತರಿಸ್ತೇನೆ. ಜೊತೆಗೆ ನಿನ್ನ ನಾಲಿಗೆಯೂ ಹೋಗಲಿದೆ ಭದ್ರಾಕ್ಷ. ಬೇಡ, ನಾನು ಈಗ್ಲೇ ಏನೋ ಮಾಡ್ತೀನಿ. ಅಯ್ಯೋ, ಕೃಷ್ಣನ ಭಕ್ತ ಕರು ಶಂಕರ, ದಿನ ಆಗ್ಲಿ ರಾತ್ರಿ ಆಗ್ಲಿ ಕರಿ ನಿನ್ನ ಆ ಭಗವಂತನ ನಾಮ. 8 ಪ್ರಹರ 8 ಜಾವ ಕರಿಯೋ ನಿನ್ನ ಭಗವಂತನ ಹೆಸರು ಕೂಗಪ್ಪ. ಇಲ್ಲ 2 ಕತ್ತು ಒಟ್ಟಿಗೆನೆ ತುಂಡಾಗ್ಬಿಡುತ್ತೆ. ಒಂದು ಕೃಷ್ಣ ಭಕ್ತಂದು, ಇನ್ನೊಂದು ಕಂಸ ಭಕ್ತಂದು. ಕರಿಯೋ ನಿನ್ನ ಭಗವಂತ ಕೃಷ್ಣನ ಕರಿಯೋ, ಇಲ್ದಿದ್ರೆ ನಾವಿಬ್ರು ಒಟ್ಟಿಗೆ ಸತ್ತೋಗ್ತೀವಿ. ಕರಿಯೋ. ನೋಡಿ, ಕರೀತು. ಅಸುರ ರಾಜ ಕಂಸನ ಪ್ರೇತ ಅಲ್ಲದೆ ಇದ್ದಿದ್ರೆ ಇಲ್ಲಿಯೇ ನಿನ್ನ ಕಥೆಯನ್ನ ಸಮಾಪ್ತಿ ಮಾಡ್ತಾ ಇದ್ದೆ. ನನ್ನ ಹತ್ರ ಇನ್ನೊಂದು ದಾರಿ ಉಳಿದಿದೆ ಮಹಾರಾಜ. ಅದು ಹಿಂದಿನ ಜನ್ಮದಲ್ಲಿ ನೀವು ಪ್ರಹ್ಲಾದಂಗೆ ಶಿಕ್ಷೆ ಕೊಡ್ಲಿಲ್ವಾ? ಮತ್ತವನು ಭಗವಂತ ಭಗವಂತ ಅಂತ ಕರೆದ್ನಲ್ಲ, ಆಗ ಅವನ್ ಭಗವಂತ ಬಂದ್ಬಿಟ್ಟಿದ್ದ. ಹಾಗೇನೆ ಇದಕ್ಕೂ ಶಿಕ್ಷೆ ಕೊಡಿ ಮಹಾರಾಜ. ಇದು ಕೃಷ್ಣನ್ ಕರೆಯುತ್ತೆ, ಆ ಕೃಷ್ಣ ಬರ್ತಾನೆ. ಆಗ್ಲೂ ಕೂಡ ಕೃಷ್ಣ ಬರ್ದೇ ಇದ್ರೆ ಆಗ ನಾನು ಸ್ವತಃ ನಾನೇ ಹೋಗಿ ಬೃಂದಾವನದಲ್ಲಿ ಅವನ ಹತ್ಯೆ ಮಾಡ್ತೀನಿ. ಹಂಗಂದ್ರೆ ಅವನ್ನ ನಾನು ಕರ್ಕೊಂಡ್ ಬರ್ತೀನಿ ಅಂತ. ನಾರಾಯಣ ನಾರಾಯಣ. ಪ್ರಭು, ನನಗೆ ಈಗ ಅರ್ಥವೇ ಆಗುತ್ತಿಲ್ಲ. ಪರಮಾವತಾರಿ ಶ್ರೀಕೃಷ್ಣನು ತನ್ನ ಭಕ್ತ ಶಂಕರನಿಗೆ ಇಂತಹ ದೊಡ್ಡ ಸಂಕಟ ಬರಲು ಬಿಟ್ಟಿದ್ದೇಕೆ?
ಈಗ ಭದ್ರಾಕ್ಷ ಮತ್ತು ಹಿರಣ್ಯಕಶಿಪು ನಿಮ್ಮ ಈ ಭಕ್ತನಿಗೆ ಏನಾದರೂ ಮಾಡಿಬಿಟ್ಟರೆ ಆಗ ಮುಂದೇನಾಗುವುದು ಪ್ರಭು? ದೇವರ್ಷಿ, ಶಂಕರನಿಗೆ ಈ ಅಸುರ ಅಹಿತ ಮಾಡಲು ಸಾಧ್ಯವಿಲ್ಲ. ನಾರಾಯಣ ನಾರಾಯಣ, ಹಾಗೇಕೆ ಮಾತೆ? ನನಗೆ ತಿಳಿಯಲಿಲ್ಲ. ಏಕೆಂದರೆ ದೇವರ್ಷಿ, ಶಂಕರ ಯಾವುದೋ ಸಾಧಾರಣ ಗೋವಂಶವಲ್ಲ. ಬದಲಾಗಿ ಸಮುದ್ರ ಮಂಥನದಲ್ಲಿ ಕ್ಷೀರಸಾಗರದಲ್ಲಿ ಯಾವ 5 ಗೋವು ಉತ್ಪನ್ನವಾಗಿತ್ತೋ, ನಂದ, ಬಹುಲ, ಸುಶೀಲ, ಸುಭದ್ರ ಮತ್ತು ಸುರಭಿ, ಅದರಲ್ಲೇ ಒಂದು ಸುರಭಿ. ಇದು ನಿಮ್ಮ ಪ್ರಭುವಿಗೆ ಅತ್ಯಂತ ಪ್ರಿಯವಾದದ್ದು. ಅದಕ್ಕೆಂದೇ ಕೃಷ್ಣನ ಅವತಾರದ ಜೊತೆಗೆ ಸುರಭಿಯು ಶಂಕರನ ರೂಪದಲ್ಲಿ ಅವತರಿತವಾಯಿತು. ಅದು ಒಂದೇ ಕ್ಷಣದಲ್ಲಿ ಕಂಸನ ಮಹಲನ್ನು ಮಣ್ಣಾಗಿಸಿ ಬಿಡಬಹುದು. ಆದರೆ ಅದು ಕೇವಲ ಕೃಷ್ಣನ ಕಾರ್ಯದಲ್ಲಿ ಸಹಯೋಗ ಮಾಡುತ್ತಿದೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಮಾತೆ, ನನಗರ್ಥವಾಯಿತು. ಹೇ ಕೃಷ್ಣನ್ ಭಕ್ತ, ಕರಿಯೋ, ಇಲ್ದಿದ್ರೆ ಇವತ್ತೊಬ್ಬ ಕೃಷ್ಣನ್ ಭಕ್ತ ಕಂಸ ಭಕ್ತನ್ ಕೈಲಿ ಸಾಯ್ತಾನೆ. ನೋಡು, ಕೂಗು ಕೂಗು. ವ್ಯರ್ಥವಾಗಿ ನಿನ್ನ ಸಮಯ ನಷ್ಟ ಮಾಡುತ್ತಿರುವೆ ಭದ್ರಾಕ್ಷ. ಈ ಸಮಯವೇ ಇದರ ವಧೆ ಮಾಡುವೆ. ಇದರ ಕರ್ಕಶ ಸ್ವರ ಸಾಕು ಮಾಡು ಭದ್ರಾಕ್ಷ. ಅಯ್ಯೋ ಬಾಯಿ ಮುಚ್ಚೋ ಕೆಟ್ಟ ಕರು. ಅಯ್ಯೋ ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗ್ಬಿಡು, ನಮ್ಮಿಂದ ತಪ್ಪಾಗೋಯ್ತು. ಕ್ಷಮಿಸ್ಬಿಡು. ಇದನ್ನಂತೂ ಜೀವಂತ ಬಿಡುವುದಿಲ್ಲ. ಅಯ್ಯೋ ಮಹಾರಾಜ, ನಿಮಗ್ ಪೆಟ್ಟಾಯ್ತಾ? ಅಯ್ಯೋ ದೇವ್ರೇ, ಸತ್ತೋದೆ. ಕರುವಿಗೆ ಇಷ್ಟು ಶಕ್ತಿ ನೋಡಿದ್ರಲ್ವ ಮಹಾರಾಜ? ಅಯ್ಯೋ, ಇದು ಕರುವಿನ ಶಕ್ತಿ ಅಲ್ಲ, ಕರುವಿನ ಕೃಷ್ಣ ಭಕ್ತಿಯ ಶಕ್ತಿನೇ. ನೋಡ್ತಿದ್ದೀರಲ್ವಾ? ಅಯ್ಯೋ ಕರು ಮಹಾರಾಜ, ಇವರು ಮಹಾರಾಜ ಹಿರಣ್ಯಕಶಿಪು. ಇವರಿಗೆ ತುಂಬಾ ಗೌರವ ಇದೆ. ಇವ್ರ ಮೇಲೆ ಹೀಗೆ ಕೀಳು ವ್ಯವಹಾರ ಚೆನ್ನಾಗಿರಲ್ಲ. ನಾನಿದ್ದೀನಲ್ಲ, ನಾನ್ ಕ್ಷಮೆ ಕೇಳ್ತೀನಿ ನಿಮ್ ಹತ್ರ. ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ಅಯ್ಯೋ, ಇದು ನನ್ನ ಪ್ರಾಣ ತೆಗಿಯೋಕಂತಾನೆ ಬರ್ತಾ ಇದೆ. ಅಯ್ಯೋ ಅಯ್ಯೋ, ಬೇಡ ಬೇಡ, ಕರುವೆ, ಕರು ಕರು ಬೇಡ. ಇಲ್ಲ 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 ಇಲ್ಲ, ಮುಗೀತು 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 ನನ್ ಕತೆ. ಮುಗೀತ ಮುಗೀತ. ಅಲ್ಲ ನಿಲ್ಲು. ಮಹಾರಾಜ, ಓ ಮಹಾರಾಜ. ಎಲ್ಲಿ ಹೋಯ್ತು? ಓಡ್ ಹೋಯ್ತು ಮಹಾರಾಜ. ಓಡಿ ಹೋಯ್ತಾ? ಮತ್ತೆ ಕೃಷ್ಣ ಇಲ್ಲಿ ಹೇಗೆ ಬರ್ತಾನೆ? ಇನ್ನೂ ಒಬ್ಬ ಇದ್ದಾನೆ ಮಹಾರಾಜ. ಕರು ಏನಲ್ಲ, ಮನುಷ್ಯನೇ. ಅವನು ಹುಚ್ಚಾಟನು ಮಾಡಲ್ಲ. ಎಂತ ಭಕ್ತ ಅಂದ್ರೆ, ಅವನಿಗಾಗಿ ಕೃಷ್ಣ ಕಾಶಿಯಿಂದಲೇ ಬರೀಗಾಲಲ್ಲಿ ಹಾಗೆ ಓಡ್ತಾ ಓಡ್ತಾ ಬಂದಿದ್ದ. ಅವನ ಹೆಸರೇನು? ಅವನ ಹೆಸರು ಸುಧಾಮ. ಎಂತ ಒಳ್ಳೆ ಭಕ್ತ ಅಂದ್ರೆ ನಮ್ ಕೆಲ್ಸ ಸುಲಭ ಮಾಡ್ಬಿಡ್ತಾರೆ. ಯಾರು ಈ ಸುಧಾಮ? ನನಗೆ ಗೊತ್ತಿರೋದು ಒಬ್ಬನೇ ಭಕ್ತ. ಅದು ನನ್ನ ಮಗ ಪ್ರಹ್ಲಾದನಷ್ಟೇ. ಹಾ ಮಹಾರಾಜ, ಹೇಗೆ ನಿಮ್ಗೆ ಪ್ರಹ್ಲಾದ ಗೊತ್ತಿದನೋ ಹಾಗೇನೆ ಭಕ್ತನ ರೂಪದಲ್ಲಿ ಈ ಪೂರ್ತಿ ಜಗತ್ತು ಸುಧಾಮನ ನೋಡುತ್ತೆ. ಈಗ ನೀವ್ ಅಂದ್ಕೊಳ್ಳಿ, ಈ ಭಕ್ತ ಮತ್ತೆ ಭಗವಂತನ ಸಂಗಮವೇ ಈ ಸುಧಾಮ. ಸುಧಾಮ ಅಂದ್ರೆ ಅವನಿಗಾಗಿ ಕೃಷ್ಣ ಅಯ್ಯೋ ಏನಾದ್ರೂ ಮಾಡಕ್ ಸಿದ್ಧ. ತಾತ್ಪರ್ಯವೇನು ಈ ಗುಣಗಾನದ್ದು? ಹೇಗೆ ಸಹಾಯಕ ಆಗಬಹುದು ಅವನು ನಮ್ಮ ಕೆಲಸಕ್ಕೆ?
ಅಯ್ಯೋ ಮಹಾರಾಜ, ಕೃಷ್ಣನ ಅಸಂಖ್ಯ ಭಕ್ತರಲ್ಲಿ ಸುಧಾಮನೊಬ್ಬನೇ ಅಂತ ಭಕ್ತ. ಅವನಿಗೆ ಗೊತ್ತು ಈ ಕೃಷ್ಣ ಆ ವಿಷ್ಣುವಿನ ಪರಮ ಅವತಾರಿ ಅಂತ. ಒಂದು ಸಲ ಸುಧಾಮನ ಎತ್ತಾಕೊಂಡ್ರೆ ಆ ಕೃಷ್ಣ ಸರಕ್ ಸರಕ್ ಅಂತ ಓಡ್ ಬರ್ತಾನೆ. ಇದಷ್ಟೇ ಅಲ್ಲ, ಎಲ್ಲಕ್ಕೂ ದೊಡ್ಡ ವಿಷಯ ಅಂದ್ರೆ ಆ ಸುಧಾಮ ಈ ಕರುವಿನ ಹಾಗೆ ಹುಚ್ಚಾಟನು ಮಾಡಲ್ಲ, ಹಸುವಿನ ಹಾಗೆ ಸುಮ್ಮನೆ ಇರ್ತಾನೆ. ನಿನ್ನ ಮೇಲೆ ನಾನು ವಿಶ್ವಾಸ ಇಡೋಕ್ಕಾಗಲ್ಲ. ಈಗ ಮೊದಲು ಇದನ್ನು ಹೇಳು, ಏನೇನು ಮಾಡಿದ್ದಾನೆ ಪರಮಾವತಾರಿ ಶ್ರೀಕೃಷ್ಣ ತನ್ನ ಪರಮ ಭಕ್ತ ಸುಧಾಮನಿಗಾಗಿ? ಈಗ ನೀವು ಕೇಳಲೇಬೇಕು ಅಂದ್ರೆ ಹೇಳ್ತೀನಿ ಮಹಾರಾಜ. ಈ ಸುಧಾಮ ಕೃಷ್ಣನ ಎಂತ ಭಕ್ತ ಅಂದ್ರೆ ಅವನ್ನ ಕಾಪಾಡೋಕೆ ಕೃಷ್ಣ ಬೃಂದಾವನದಿಂದ ಕಾಶಿವರೆಗೂ ಬರಿಗಾಲಲ್ಲಿ ಹಾಗೇನೆ ಓಡ್ ಹೋಗ್ಬಿಟ್ಟಿದ್ದ. ಇನ್ನು ಎಷ್ಟೊಂದೆಲ್ಲ ಹೇಳ್ಬೋದು ಮಹಾರಾಜ, ಕೇಳಿಸ್ಕೋಬಿಡಿ. ಕೃಷ್ಣಂಗೂ ಸುಧಾಮಂಗೂ ಹಿಂದಿನ ಜನ್ಮದ ಸಂಬಂಧವಿದೆ. ಹಾ, ಕೃಷ್ಣ ಸುಧಾಮನ್ಗಾಗಿ ಏನಾದ್ರೂ ಮಾಡಕ್ ಸಿದ್ಧ ಇದ್ದಾನೆ. ಹಾ ಮಹಾರಾಜ, ಹಾ. ಮತ್ತೆ ಗೊಲ್ಲ ಕೃಷ್ಣಯ್ಯನ ಈ ಶ್ರೇಷ್ಠ ಭಕ್ತ ಎಲ್ಲಿ ಸಿಗ್ತಾನೆ? ಈ ಸಮಯದಲ್ಲಿ ಅವನು ಋಷಿ ಸಾಂದೀಪನಿಯ ಆಶ್ರಮದಲ್ಲಿ ಶಿಕ್ಷಣ ಪಡಿತಾ ಇದ್ದಾನೆ. ಹಾ, ಆ ಕೃಷ್ಣ ಸ್ವತಃ ಅವನೇ ಹೋಗಿ ಅಲ್ಲಿಗೆ ಬಿಟ್ಟು ಬಂದಿದ್ದಾನೆ. ರಾಧೆ, ಓ ರಾಧೆ, ಕೃಷ್ಣ ನೀನಾ? ಮೊದ್ಲು ನೀನು ನನ್ನ ಹತ್ರ ಜಗಳ ಮಾಡ್ತ್ಯಾ, ಮತ್ತೆ ನನ್ನನ್ನೇ ಹಿಡ್ಕೊಂಡು ನೀನ್ ನನ್ ಮನೆಗೆ ಬರ್ತ್ಯಾ. ಹೇಳು, ಯಾಕ್ ಬಂದೆ ನೀನಿಲ್ಲಿ? ರಾಧಿ, ಮನೆ ಒಳಗಡೆ ಬರೋಕೆ ಹೇಳೋದಿಲ್ವೇನು? ನನಗೇನು ಇಷ್ಟ ಇಲ್ಲ, ಆದ್ರೆ ನೀನ್ ಹೇಳಿದ್ಮೇಲೆ ಒಳಗ್ ಬಾ. ಹೇಳು, ಏನ್ ಕೆಲ್ಸ? ಅಯ್ಯೋ ರಾಧಿ, ಮೊದ್ಲು ಕೂರ್ತೀನಿ ತಡಿ. ನೋಡು ರಾಧೆ, ನಾನ್ ಬೆಳಗ್ಗೆನೆ ನಿನ್ಗೋಸ್ಕರ ಇಷ್ಟೊಂದೆಲ್ಲ ಹಣ್ಣು ತಂದಿದ್ದೀನಿ. ಇಲ್ಲಿ ನೋಡು, ನೇರಳೆ. ನಿನ್ಗೆ ಬಹಳ ಇಷ್ಟ ಅಲ್ಲ? ನೇರಳೆ ಕಾಲದಲ್ಲಿ ಸಿಗೋದೇ ಇಲ್ಲ. ಎಲ್ಲಿಂದ ತಂದಿದ್ದು? ಇನ್ನೇನು ಯಾವ್ದೇ ಮಾಯನ ಮಾಡ್ತಿಲ್ಲ ತಾನೆ? ಇಲ್ಲ ಇಲ್ಲ ರಾಧೆ, ಇದು ನಿಜವಾದ್ದೇನೆ. ಮತ್ತೆ ಜಾಂಬವನದಲ್ಲಿ ಅಂತ ಒಂದು ಮರವಿದೆ, ಅದು ಪೂರ್ತಿ ವರ್ಷನೂ ಹಣ್ಣು ಕೊಡುತ್ತೆ. ಅದ್ರಿಂದಲೇ ತಂದಿದ್ ನಾನು. ನಿನ್ಗೋಸ್ಕರ ಈ ನೇರಳೆ ಹಣ್ಣು ತಂದಿದ್ದು. ತಿನ್ನು ರಾಧೆ, ತಿನ್ನು. ತಿನ್ನೋಡಿ ಹೇಳು ಹೇಗಿದೆ. ನಿನ್ ಗೊಲ್ಲನೆ ತಂದಿರೋ ಈ ನೇರಳೆ ಹಣ್ಣಿನ ರುಚಿ. ತಿನ್ನು, ತಿನ್ನೋಡು ರಾಧೆ, ತಿನ್ನು. ಮೊದ್ಲು ಇದನ್ ಹೇಳು, ಈ ಕೃಷ್ಣಂಗೆ ಇವತ್ತು ಈ ರಾಧೆ ಮೇಲೆ ಇಷ್ಟು ಪ್ರೀತಿ ಯಾಕೆ ಹೋಗ್ತಾ ಇದೆ? ರಾಧೆ, ಯಾಕಂದ್ರೆ ನೀನು ನನ್ನ ಗೆಳತಿ. ಮತ್ತೆ ಗೆಳತಿ ಪರಸ್ಪರ ಎಲ್ಲ ವಿಷಯ ಹಂಚ್ಕೋತಾರೆ. ಅದಕ್ಕಾಗಿ ನೀನ್ ತಿನ್ನು, ನಾನ್ ತಂದಿರೋ ನೇರಳೆ ತಿನ್ನು. ನೇರಳೆ ಅಂತ ಸಿಹಿ ಇದೆ, ಆದ್ರೆ ಇದನ್ ಹೇಳು, ಇವತ್ತು ಇದ್ದಕ್ಕಿದ್ದ ಹಾಗೆ ನಿನ್ನೊಳಗೆ ಇಷ್ಟೊಂದು ಪ್ರೀತಿ ಎಲ್ಲಿಂದ ಬಂತು? ರಾಧಿ, ನಾನ್ ಯೋಚಿಸ್ತಿದ್ದೆ, ನಾವಿಬ್ರು ನಮ್ಮ ಮಧ್ಯದ ಜಗಳ ಮರ್ತ್ಬಿಟ್ಟು ಪುನಃ ಮಿತ್ರತ್ವ ಮಾಡ್ಕೋಬೇಕಿದೆ. ಹೌದಾ, ಇದಾ ವಿಷಯ? ನಿನ್ಗೆ ಒಳ್ಳೆ ಬುದ್ಧಿ ಬಂದಿರ್ಬೇಕು. ಮತ್ತೆ ನೇರವಾಗಿ ಯಾಕೆ ಹೇಳೋದಿಲ್ಲ? ನೀನೀಗ ನನ್ನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದು ಅಂತ. ಕ್ಷಮೆ? ಯಾವ ವಿಷಯಕ್ಕೆ ಕ್ಷಮೆ? ಅಲ್ಲ, ನಾನ್ ಯಾಕೆ ಕೇಳ್ತೀನಿ ಕ್ಷಮೆ? ಮತ್ ಯಾಕೆ ಬಂದಿದ್ನೆ ಇಲ್ಗೆ? ನಾನ್ ಬಂದಿದ್ದು ಯಾಕಂದ್ರೆ ನೀನೊಬ್ಳೆ ನಿನ್ನೆ ರಾತ್ರಿ ಭಜನೆ ಆಡ್ಕೊಂಡು ನನ್ನ ಕರೀತಿದ್ಯಲ್ಲ, ಕೃಷ್ಣ ಕೃಷ್ಣ ಅಂತ ಹೇಳ್ತಿದ್ಯಲ್ಲ, ಗೆಳೆಯ ಗೆಳೆಯ ಅಂತ ಹೇಳ್ತಿದ್ಯಲ್ಲ. ನಾನ್ ಅನ್ಕೊಂಡೆ ಇಷ್ಟ ಕರೀತಿದ್ಮೇಲೆ ನಾನು ಭೇಟಿ ಆಗ್ಬೇಕು ನಿನ್ನ ಅಂತ. ನಿನ್ನ ಅದು ನಾನ್ ಕರಿತೀನ? ಅದು ಭಜನೆ ಆಡಿ ಗೆಳೆಯ ಗೆಳೆಯ ಅಂತ ಕರಿತೀನ? ನಾನ್ ನಿನ್ಗೆ ಈಗ್ಲೇ ತೋರಿಸ್ತೀನಿ.
ರುಕ್ಮಿಣಿ, ಈ ಕೃಷ್ಣನ ನಿನ್ ಗೆಳೆಯ ಅಂತಿದ್ದೆ, ಮತ್ತೀಗ ನಿನ್ ಗೆಳೆಯ ನಿನಗ್ ಭಗವಂತ ಆಗೋದ್ನಾ? ಅಯ್ಯೋ ಅಣ್ಣ, ಗೆಳತನದ ಬಗ್ಗೆ ನಿಂಗೇನ್ ಗೊತ್ತು? ನಿಂಗ್ ಯಾರಾದ್ರೂ ಗೆಳೆಯರಿದಾರಾ? ರುಕ್ಮಿಣಿ, ಏನ್ ನಿನ್ ಬಹಳ ಗೊತ್ತಿದ್ಯಾ ಗೆಳೆಯನ ಅರ್ಥ? ಒಂಚೂರ್ ನಾನು ಕೇಳ್ತೀನಿ ನಿನ್ನ ಕೃಷ್ಣನ ಗುಣಗಾನ. ಕೃಷ್ಣ ಅವನನ್ನ ಯಾವತ್ತೂ ನೋಡಿಲ್ಲ, ಆದ್ರೆ ದಿನಪೂರ್ತಿ ನನ್ ಕಣ್ಣಿಗೆ ಕಾಣ್ತಾನೆ ಇರ್ತಾನೆ. ಅವನ್ ಬಗ್ಗೆ ನಾ ಬರೀ ಕೇಳಿದಿನಷ್ಟೇ, ಆದ್ರೆ ನಾನು ಅವನನ್ನ ಒಂದ್ ಕ್ಷಣನೂ ಮರೆಯಕ್ಕಾಗಲ್ಲ. ನಾನು ಕರಿತೀನಿ ನಿನ್ನ ಕೃಷ್ಣನ್ನ. ಇದೇನ್ ಮಾಡ್ತಿದ್ಯಾ ಅಣ್ಣ? ನನ್ ಕೃಷ್ಣನ್ ಕೊಡು, ನನ್ ಕೃಷ್ಣನ್ ಕೊಡು. ಇನ್ನು ನಿನ್ಗೆ ಈ ನಿನ್ ಕೃಷ್ಣ ಯಾವತ್ಗೂ ಸಿಗಲ್ಲ. ಅಣ್ಣ, ಅಣ್ಣ ನಿಂತ್ಕೋ, ನನ್ ಕೃಷ್ಣನ್ ಕೊಡು. ಅಣ್ಣ, ನನ್ ಕೃಷ್ಣನ್ ಕೊಡು. ರಾಧೆ, ಓ ರಾಧೆ. ಕೃಷ್ಣ, ಈಗ ಯಾವ ವಿಷಯಕ್ಕೆ ಪ್ರತೀಕ್ಷೆ ಮಾಡ್ತಿದ್ಯಾ ನೀನು? ರಾಧಿ, ಮೊದ್ಲೇ ನಾನು ನಿನ್ನ ಕಾರಣ ಪೂರ್ತಿ ರಾತ್ರಿ ಎದ್ದಿದ್ದೆ, ಮತ್ತೆ ನಿನ್ನ ಭಜನೆ ಧ್ವನಿ ಕೇಳಿ ನಿನ್ನ ಹುಡುಕ್ತಾ ಇದ್ದೆ, ಆದ್ರೆ ನೀನ್ ಸಿಗ್ಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದೋನು ನಿನ್ಗೋಸ್ಕರ ಜಾಂಬವನದಿಂದ ಸಿಹಿ ರುಚಿಯಾದ ನೇರಳೆ ತಂದೆ. ನನ್ ಮೇಲೆ ಖುಷಿ ಪಡೋ ಬದ್ಲು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಲ್ಲ. ಕೃಷ್ಣ, ನಾನ್ ಯಾವ್ದೇ ಭಜನೆ ಹೇಳ್ದೆ ಇದ್ಮೇಲೆ ನೀನ್ ಹೇಗ್ ಕೇಳಿಸ್ಕೊಂಡೆ? ರಾಧೆ, ನಾನ್ ನಿಜ ಹೇಳ್ತಿದ್ದೀನಿ. ನಿನ್ನೆ ರಾತ್ರಿ ನೀನೇ ನನ್ಗೋಸ್ಕರ ಭಜನೆ ಆಡಿದ್ದು. ಕೃಷ್ಣ ಬಾರು, ಗೆಳೆಯ ಬಾರು, ನನ್ನ ಗೆಳೆಯ ಬಾರು, ಓ ಗೊಲ್ಲ ಗೆಳೆಯನ ನೀನು ನನ್ಗೆ ಗೆಳೆಯ ಬಾರಯ್ಯ. ನಿನ್ ಕೂಗನ್ನ ಕೇಳಿದ್ದಕ್ಕೆ ನಾನಿಲ್ಲಿ ಬಂದಿದ್ದು. ಗೊಲ್ಲ, ನಿನ್ಗೆ ಭ್ರಮೆ ಆಗ್ಬಿಟ್ಟಿದೆ. ನಿನ್ನೆ ರಾತ್ರಿ ನಂಗೆ ಚೆನ್ನಾಗಿ ನಿದ್ದೆ ಬಂತು, ಒಂದ್ ಬಾರಿನೂ ಎದ್ದೇಳಿಲ್ಲ. ಮತ್ತೆ ಭಜನೆ, ಅದನ್ನ ನಾನು ಇಲ್ಲಿವರೆಗೂ ನಿನ್ಗೋಸ್ಕರ ಒಂದ್ ಸತಿನೂ ಹಾಡೇ ಇಲ್ಲ. ರಾಧೆ ಯಾವಾಗ ಕರ್ಕಸೂರ ಬಂದಿದ್ನು ಆಗ ನೀನೇ ತಾನೇ ಗೋಪೇಶ್ವರ ಮಂದಿರದಲ್ಲಿ ನನ್ಗೋಸ್ಕರ ಭಜನೆ ಮಾಡಿದ್ದು. ಕೃಷ್ಣ, ಗೋಪೇಶ್ವರ ಮಂದಿರ ದೃಶ್ಯ ಅದು ಬೇರೆನೆ. ಅಂದ್ರಿ? ಕೃಷ್ಣ, ಗೋಪೇಶ್ವರ ಮಂದಿರದಲ್ಲಿ ನಾನು ನನ್ನ ಜೀವನದ ರಕ್ಷಣೆಗಾಗಿ ಭಜನೆ ಮಾಡಿದ್ದು. ಇಲ್ದೇ ಇದ್ರೆ ನಾನು ರಾಧೆ ರಾಧೆ, ನಾನು ಅದು ನಿನ್ಗೋಸ್ಕರ ಭಜನೆ ಮಾಡಿದ್ನ, ಆ ಪ್ರಶ್ನೆನೇ ಬರೋದಿಲ್ಲ. ನೀನು ಭಜನೆ ಮಾಡಿಲ್ಲ ಅಂದ್ರು ಕೃಷ್ಣ ನಿಂಗೆ ಅಂತ ಹಣ್ಣಿನ ಉಡುಗೊರೆನ ತಗೊಂಡ್ ಬಂದಿದ್ದಾನೆ. ನೀನು ಕೃಷ್ಣಂಗೆ ಋಣಿ ಆಗಿರ್ಬೇಕು. ನೀನು ಸುಮ್ನೆ ಇರೋ ಲಲಿತಾ, ಇದು ನನ್ನ ಮತ್ತೆ ಕೃಷ್ಣನ್ ಮಧ್ಯೆ ಇರೋ ವಿಷಯ. ಕೃಷ್ಣ, ಈಗಾದ್ರೂ ನಿನ್ಗೆ ಗೊತ್ತಾಗ್ತಿದೆ ಅಲ್ಲ, ನಾನಂತೂ ನಿನ್ನ ನೆನೆ ಕರೀಲೇ ಇಲ್ಲ, ಮತ್ತೆ ನಿನ್ಗೋಸ್ಕರ ಭಜನೆನೂ ಮಾಡಿಲ್ಲ. ಅವರಿಂದ ಹೋಗು, ಹೋಗ್ ಹುಡ್ಕು ಭಜನೆ ಮಾಡ್ದವಳನ್ನ, ಮತ್ತೆ ಅವಳು ನಿನ್ ಪ್ರತೀಕ್ಷೆಯಲ್ಲಿ ಅಳ್ತಾ ಇರ್ಬೋದು. ಆಗ್ಲಿ ರಾಧೆ, ಒಮ್ಮೆ ನಿನ್ಗೆ ಇದ್ರಲ್ಲೇ ಅನಂತ ಸಿಗೋದಾದ್ರೆ ನಾನು ಹೋಗ್ತೀನಿ. ಗೊಲ್ಲ, ನಿನ್ ಜೊತೆಲಿ ಈ ಹಣ್ಣನ್ನು ತಗೊಂಡೋಗು, ಮತ್ತೆ ಆ ಭಜನೆ ಮಾಡೋಳ್ಗೆ ಕಲ್ಸಕ್ ಬರುತ್ತೆ. ರಾಧೆ, ನಾನ್ ನಿನ್ನ ಸಮಾಧಾನಕ್ಕಾಗಿ ಹೋಗ್ತಿದ್ದೀನಿ, ಆದ್ರೆ ನನ್ ಸಮಾಧಾನಕ್ಕಾಗಿ ನೀನು ನನ್ ತಂದಿರೋ ಈ ಹಣ್ಣು ಇಟ್ಕೋ. ಬಂದ್ಬಿಟ್ಟ ಬಾಯ್ ಬಡ್ಕ. ನಾನ್ ಭಜನೆ ಮಾಡೋದಾ? ಅದು ಈ ಬೆಣ್ಣೆ ಕಳ್ಳಂಗೋಸ್ಕರ. ರಾಧೆ, ನನಗನ್ಸ್ತಿದೆ ಕೃಷ್ಣ ನಿನ್ ಹತ್ರ ಗೆಳ್ತನ ಮಾಡಕ್ ಬಂದಿದ್ದ ಅಂತ. ನೀನ್ ಅವನಿಗೆ ಎಷ್ಟೊಂದ್ ಅವಮಾನ ಮಾಡಿದ್ಯಾ ಅಂದ್ರೆ ಅವನ್ ಮತ್ತೆ ಹಿಂತಿರುಗಿ ಬರೋದೇ ಇಲ್ವೇನೋ. ನೋಡು, ಎಷ್ಟು ಪ್ರೀತಿಯಿಂದ ತಂದಿದ್ದ ಈ ಹಣ್ಣನ್ನ, ಎಷ್ಟು ಚೆನ್ನಾಗಿದೆ. ನಿಂತ್ಕೋ ಲಲಿತಾ, ಇಡು ಕೆಳಗೆ. ನನ್ ಕೃಷ್ಣ ನನಗ್ ತಂದಿರೋ ಹಣ್ಣದು, ನನ್ ಬಿಟ್ಟು ಯಾರು ತಿನ್ಬಾರ್ದು. ರಾಧೆ, ನಾನೆಲ್ ತಿಂತಿದ್ದೆ? ನಾನ್ ಸುಮ್ನೆ ನೋಡ್ತಾ ಇದ್ದೆ ಅಷ್ಟೇ. ನೀನ್ ಯಾಕೆ ನೋಡ್ತಿದ್ದೆ? ಇದು ನನ್ ಗೊಲ್ಲ ನನಗ್ ತಂದಿರೋ ಹಣ್ಣು. ಇದನ್ನ ನೋಡೋ ಅಂತ ಅಧಿಕಾರನು ಕೇವಲ ನನಗಿದೆ. ರಾಧೆ,
ನಿಂಗ್ ಕೃಷ್ಣನ್ ಮೇಲೂ ಕೋಪ ಬರುತ್ತೆ, ಮತ್ ಅವನ್ ಮೇಲ್ ಪ್ರೀತಿ ತೋರ್ಸ್ದವ್ರ ಮೇಲೂ ಕೋಪ ಬರುತ್ತೆ. ಕೃಷ್ಣ, ನಿನ್ ತಂದ ಹಣ್ಣು ತುಂಬಾ ಸಿಹಿಯಾಗಿದೆ. ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟೆ ನಿನ್ಗೆ, ಆದ್ರೆ ಏನೂ ತೊಂದ್ರೆ ಇಲ್ಲ. ನಿನ್ಗಿದೇ ಬೇಕಿತ್ತಲ್ಲ, ನೀನ್ ತಂದಿರೋ ಹಣ್ಣನ್ನ ತಿನ್ಬೇಕು ಅಂತ. ಅದಕ್ಕೆ ನಾನು ನಿನ್ನ ಆಸೆನ ಪೂರೈಸಿದೆ.